FA1 ಅಲ್ಲಿ ಲೋ ಅಥವಾ ಫೇಲ್ ಆಗಿ ಲೋ ಸ್ಕೋರ್ ಅಥವಾ ಫೇಲ್ ಆಗಿ ಮಿಡ್ ಟರ್ಮ್ ಅಲ್ಲಿ ಓಕೆ ಸ್ಕೋರ್ ಮಾಡಿ ಫೈನಲ್ ಆಗಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಫುಲ್ ಮಾರ್ಕ್ಸ್ ಕೊಂಡಿರುವಂತ ಕ್ಯಾಂಡಿಡೇಟ್ಸ್. ಅಲ್ಲಿ ಡೆರಿವೇಶನ್ ಎಲ್ಲ ಡಿರೈವ್ ಮಾಡ್ಕೊಂಡು ಕೂಡಲ್ಲ, ಜಸ್ಟ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೋ, ಅಪ್ಲಿಕೇಶನ್ ಯೂಸ್ ಮಾಡ್ಕೋ, ಸೊಲ್ಯೂಷನ್ ಮಾಡ್ಕೋ ಕ್ವಶನ್ಗೆ, ಅಷ್ಟೇ ಇರುತ್ತೆ. ಎಸ್ ಸೊ ಇದು ಎಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಓಕೆ, ಇದು ಏನು ಮೆನ್ಷನ್ ಮಾಡಿದಾರಲ್ಲ 75 to 80% ಆಫ್ ದ ಕ್ವಶನ್ಸ್ ಆರ್ ಸೇಮ್ ಫಾರ್ಮ್ ಅಂತ ಹೇಳಿದ್ರು, ಸೇಮ್ ಕ್ವಶನ್ ಅಂತ ಹೇಳಿದ್ರು, ಸೇಮ್ ಫಾರ್ಮ್ ಅದೇ ರೀತಿ ಇರುತ್ತಂತ. ನಿಮ್ಮ ಕಾನ್ಫಿಡೆನ್ಸ್ ನ ಕಳ್ಕೊಳ್ಬೇಡಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಸೊ ಇವತ್ತಿನ ಕಾನ್ಸೆಪ್ಟ್ ಇದ್ರ ಬಗ್ಗೆ ಅಲ್ಲ, ಅಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಬಗ್ಗೆ ಅಲ್ಲ. ಅಂಡ್ FA1 ಅಲ್ಲಿ ಯಾರ್ಯಾರು ಕಮ್ಮಿ ಮಾರ್ಕ್ಸ್ ತಗೊಂಡಿರ್ತೀರಾ ಅಂಡ್ ಅವ್ರಿಗೆ ಒಂದು ಭಯ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ. FA1 ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಫ್ರೀ ಆಗಿರ್ತೀರಾ. ಇವನ್ ನಾನು ಸ್ಟೂಡೆಂಟ್ಸ್ ಇದ್ದಾಗ ಅದೇ ತರ ಮಾಡ್ತಾ ಇದ್ವಿ. ಓಕೆ, ಫ್ರೀ ಆಗಿರೋದು, ಯಾವಾಗ ಎಕ್ಸಾಮ್ ಬರುತ್ತೆ ಅವಾಗ ಸೀರಿಯಸ್ ಆಗ್ಬಿಡೋದು. ಓಕೆನಾ? ಸೊ ಅದೇ ರೀತಿ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಯೋಚನೆ ಮಾಡೋದು. ಅಂಡ್ ವೆರಿ ಫ್ಯೂ ಗ್ರೂಪ್ ಇರುತ್ತಲ್ಲ, ಅದು ತುಂಬಾ ಸೀರಿಯಸ್ ಗ್ರೂಪ್ ಆಗಿರುತ್ತೆ. ಅವ್ರ ಏಮ್ ಅಂಡ್ ಗೋಲ್ ಡಿಫ್ರೆಂಟ್ ಆಗಿರುತ್ತೆ. ಏನಿದ್ರು ಟಾಪ್ ಲೆವೆಲ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ಯಾವಾಗ FA1 ಕಂಪ್ಲೀಟ್ ಆಗುತ್ತೆ, ಈ ಮೆಜಾರಿಟಿ ಗ್ರೂಪ್ ಸಹಿತ ನಾವು ಸಹಿತ ಟಾಪ್ ಅಲ್ಲಿ ಬರಬೇಕು, ನಮಗೂ ಸಹಿತ ಒಳ್ಳೆ ರ್ಯಾಂಕ್ ಸಿಗಬೇಕು ಅನ್ನೋದು ಒಂದು ಆಸೆ ಅಂತೂ ಸಿಗಿರುತ್ತೆ. ಬಟ್ ಏನ್ ಮಾಡೋದು, FA1 ಅಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದೆಯಲ್ಲ, ನಮಗೆ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಫುಲ್ ಮಾರ್ಕ್ಸ್ ತಗೊಳ್ಳೋಂತ ಚಾನ್ಸ್ ಇದೆನಾ ಇನ್ನ ಅಂತ ಒಂದು ಕ್ವಶನ್ ಮಾರ್ಕ್ ಬಂದೇ ಬಂದಿರುತ್ತೆ. ಎಸ್, ಡೆಫಿನೆಟ್ಲಿ ಯಾರ್ಯಾರಿಗೆ FA1 ಅಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದೆ, ಸೊ ಡೋಂಟ್ ವರಿ. ಯಾರ್ಯಾರಿಗೆ FA1 ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ, ಓಕೆ, ಸೊ ಅವರೆಲ್ಲ ಚೆನ್ನಾಗಿ ಓದ್ತಾ ಇದ್ರಾ, ಸೊ ಕಂಟಿನ್ಯೂ ವಿತ್ ದಟ್ ಪ್ರಿಪರೇಷನ್. ಓಕೆ, ಸೊ ಪ್ರಿಪರೇಷನ್ ಅದೇ ರೀತಿ ಮುಂದುವರಿಲಿ. ಅಂಡ್ ಯಾರ್ಯಾರಿಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ ಅವ್ರೇನ್ ಮಾಡಬೇಕು ಅನ್ನೋದು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅಂಡ್ ಇದು ನನ್ನ ಸ್ಟ್ರಾಟಜಿ ಅಲ್ಲ. ಸೊ ಎಂಟೈರ್ ನನ್ನ 10 years ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು PU ಸ್ಟೂಡೆಂಟ್ ಜೊತೆ ಚೆನ್ನಾಗಿ ಕ್ಲೋಸ್ ಆಗಿರ್ತಿದ್ದೀನಿ ಅವ್ರ ಜೊತೆ. ಓಕೆ, ಸೊ ಅದೇ ರೀತಿ ಅವರ ಇನ್ಪುಟ್ಸ್ ಸಹಿತ ನಾನು ತಗೊಳ್ತಾ ಇರ್ತೀನಿ, ಸೊ ದ್ಯಾಟ್ ಅವ್ರ ಜೂನಿಯರ್ಸ್ಗೆ ಆ ಗೈಡೆನ್ಸ್ ನಾನು ಪಾಸ್ ಮಾಡ್ತಾ ಇರ್ತೀನಿ. ಸೊ ಅದೇ ರೀತಿ ನಮಗೆ ಲಾಸ್ಟ್ ಫ್ಯೂ ಇಯರ್ಸ್ ಅಂದ್ರೆ ಆಗಿ ಹೋಗಿರುವಂತ ಎಕ್ಸಾಮ್ಗಳಲ್ಲಿ ಒಳ್ಳೆ ಸ್ಕೋರ್ ಅಂದ್ರೆ 100 out of 100 ತಗೊಂಡಿರುವಂತ ಸ್ಟೂಡೆಂಟ್ಸ್ ಗಳದು ಇನ್ಪುಟ್ ತಗೊಂಡು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಟ್ ಇಸ್ ನಾಟ್ ಮೈ ಸ್ಟ್ರಾಟಜಿ, ಇಟ್ ಇಸ್ ದ ಟಾಪರ್ ಸ್ಟ್ರಾಟಜಿ. ಟಾಪರ್ ಸ್ಟ್ರಾಟಜಿ ಅಂದ್ರೆ ಅವರು ಸ್ಟಾರ್ಟಿಂಗ್ ಇಂದಾನೆ ಟಾಪರ್ ಆಗಿರಲ್ಲ. ಓಕೆನಾ? ಸೊ FA1 ಅಲ್ಲಿ ಫೇಲ್ ಆಗಿರ್ತಾರೆ, ಮಿಡ್ ಟರ್ಮ್ ಅಲ್ಲಿ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದಿರುತ್ತೆ, ಅಂಡ್ ಸ್ಟಿಲ್ ದೇ ಆರ್ ಏಬಲ್ ಟು ಸ್ಕೋರ್ ಫುಲ್ 100 out of 100 ಇನ್ ಫಿಸಿಕ್ಸ್. ಅದು ಹೇಗೆ ಸಾಧ್ಯ? ಇಲ್ಲಿ ನಾನ್ ಮಾತಾಡ್ತಿರೋದು ಓನ್ಲಿ 70 ಮಾರ್ಕ್ಸ್ ಬಗ್ಗೆ. 30 ಮಾರ್ಕ್ಸ್ ಅವರು ತುಂಬಾ ಎಫರ್ಟ್ ಹಾಕಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೆ, 30 out of 30, ಅಂಡ್ ಅವ್ರದ್ದೇನೇ ಇದ್ರು 70 ಮಾರ್ಕ್ಸ್ ಮೇಲೆ ಕಾನ್ಸಂಟ್ರೇಷನ್ ಇತ್ತು. ಅವಾಗ ನಾನು ಕೇಳಿರೋದೇನಂದ್ರೆ, ನೀವು ಹೇಗೆ ಇವಾಗ FA1 ಅಲ್ಲಿ ಫೇಲ್ ಆಗಿದ್ರ ಕೆಲವರು, ಅಂಡ್ FA1 ಅಲ್ಲಿ ಕೆಲವರು ಅಂತೂ ತುಂಬಾ ಲೋ ಸ್ಕೋರ್ ಮಾಡಿದ್ರ, ಇನ್ನು ಕೆಲವರು ಹೇಗೆ ಅಂತಂದ್ರೆ ಓಕೆ ಪರವಾಗಿಲ್ಲ ಅನ್ನೋ ಸ್ಕೋರ್ ಮಾಡಿದ್ರು, ಬಟ್ ಮಿಡ್ ಟರ್ಮ್ ಅಲ್ಲಿ ಓಕೆ ಆವರೇಜ್ ಆಗಿ ಸ್ಕೋರ್ ಮಾಡಿದ್ರು, ಅಂಡ್ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ರಿಸಲ್ಟ್ ನೋಡಿದ್ರೆ ಫುಲ್ ಫಿಸಿಕ್ಸ್ ಅಲ್ಲಿ 100 out of 100 ಬಂದಿದೆ. ಓಕೆ 70, ಓಕೆ 100 ಟೋಟಲ್ ಆಗಿ ತಗೊಂಡ್ರೆ 100, ನಮಗೆ ಬರೀ ಬೋರ್ಡ್ ಎಕ್ಸಾಮಿನೇಷನ್ ತಗೊಂಡ್ರೆ 70 out of 70 ಅಂತ ಹೇಳ್ತೀವಿ. ಅದು ಹೇಗೆ ಸಾಧ್ಯ ಅಂತ ನಾನು ಕೇಳಿದಾಗ ಪ್ರತಿ ವರ್ಷ ಕೇಳ್ತಾ ಇರ್ತೀನಿ, ಅದೇ ರೀತಿ ಲಾಸ್ಟ್ ಇಯರ್ ಸಹಿತ ಕೇಳಿದ್ದೀನಿ. ಸೊ ಅವರ ಇನ್ಪುಟ್ ತಗೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಟಾಪರ್ ಸ್ಟ್ರಾಟಜಿ ಫ್ರಮ್ ಅ ಲೋ FA1 to 100 out of 100 ಇನ್ ಕರ್ನಾಟಕ PUC ಫಿಸಿಕ್ಸ್ ಬೋರ್ಡ್ ಎಕ್ಸಾಮಿನೇಷನ್. ಓಕೆ, ಸೊ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಫಿಸಿಕ್ಸ್ 100 out of 100 ಹೇಗೆ ಬಂತು ಅನ್ನೋ ಕ್ವಶನ್ಗೆ ಟಾಪರ್ಸ್ ಹೇಳಿದ್ದ ಪಾಯಿಂಟ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಓಕೆ, ಮತ್ತೆ ಹೇಳ್ತಾ ಇದೀನಿ, ಇಟ್ ಇಸ್ ನಾಟ್ ಮೈ ಸ್ಟ್ರಾಟಜಿ. ಸ್ಟೂಡೆಂಟ್ಸ್ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ರು, FA1 ಅಲ್ಲಿ ಲೋ ಅಥವಾ ಫೇಲ್ ಆಗಿ, ಲೋ ಸ್ಕೋರ್ ಅಥವಾ ಫೇಲ್ ಆಗಿ ಮಿಡ್ ಟರ್ಮ್ ಅಲ್ಲಿ ಓಕೆ ಸ್ಕೋರ್ ಮಾಡಿ ಫೈನಲ್ ಆಗಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಫುಲ್ ಮಾರ್ಕ್ಸ್ ತಗೊಂಡಿರುವಂತ ಕ್ಯಾಂಡಿಡೇಟ್ಸ್ ಇನ್ಪುಟ್ಸ್ ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅವ್ರು ಏನ್ ಮಾಡಿದ್ರು, ನಾನು ಕೇಳಿದಾಗ ಅವರು ಕ್ಲಾರಿಟಿ ಕೊಟ್ಟಿರೋದು ಏನಪ್ಪಾ ಅಂತ ಹೇಳಿದ್ರೆ, ದ ಫಸ್ಟ್ ಒನ್ ಏನು, ಅಂಡರ್ಸ್ಟ್ಯಾಂಡ್ ದ ಬ್ಲೂ ಪ್ರಿಂಟ್ ಅಂಡ್ ವೇಟೇಜ್. ಫಸ್ಟ್ ಏನ್ ಮಾಡಿದ್ರಪ್ಪ ನೀವು ಅಂತ ಹೇಳಿದಾಗ ಅವ್ರು ಏನ್ ಮಾಡಿದ್ರ ಅಂದ್ರೆ, ಅಂಡರ್ಸ್ಟ್ಯಾಂಡ್ ದ ಬ್ಲೂ ಪ್ರಿಂಟ್ ಅಂದ್ರೆ ಒಂದೊಂದು ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆನಾ? ಸೊ ಫಸ್ಟ್ ಅದನ್ನ ಅನಾಲಿಸಿಸ್ ಮಾಡಿದ್ದಾರೆ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ದ ಬ್ಲೂ ಪ್ರಿಂಟ್ ಅಂಡ್ ವೇಟೇಜ್ ಡನ್. ಸೊ ಅದರಲ್ಲಿ ಸ್ಪೆಷಲ್ ಆಗಿ ನಮಗೆ ವೇಟೇಜ್ ಮತ್ತೆ ಬ್ಲೂ ಪ್ರಿಂಟ್ ಎಲ್ಲಿ ಸಿಗುತ್ತೆ, ಸದ್ಯಕ್ಕೆ 2026 ಬಿಟ್ಟಿಲ್ಲ, ಬಟ್ ಫಾರ್ ಅವರ್ ರೆಫರೆನ್ಸ್ ಏನ್ ಮಾಡೋಣ, ಲಾಸ್ಟ್ ಇಯರ್ದು ಅಂದ್ರೆ 2025 ಎಕ್ಸಾಮ್ ನಡೀತಲ್ಲ ಅದರದ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ರೆಫರ್ ಮಾಡ್ಕೋಬೇಕು. ಅಂದ್ರೆ ಫಿಸಿಕ್ಸ್ ಯಾವ ಚಾಪ್ಟರ್ ಇಂದ ನ್ಯೂಮರಿಕಲ್ಸ್ ಕೇಳಿದ್ದಾರೆ, ಯಾವ ಚಾಪ್ಟರ್ಸ್ ಇಂದ ಡೆರಿವೇಶನ್ ಕೇಳಿದ್ದಾರೆ, ಯಾವ ಮಾರ್ಕ್ಸ್ ಇಂದ 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳಿದ್ದಾರೆ, ಈ ತರ ಅನಾಲಿಸಿಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಅವ್ರು ಹೇಳಿದ್ದೇನಂದ್ರೆ, ನಿಮಗೆ ಯಾವ ರೀತಿ ಪ್ರಿಪರೇಷನ್ ಮಾಡಿದ್ರ, ಫಸ್ಟ್ ಏನ್ ಮಾಡಿದ್ರು, ಗೆಟ್ ದ ಅಫಿಷಿಯಲ್ ಕರ್ನಾಟಕ PUC ಫಿಸಿಕ್ಸ್ ಬ್ಲೂ ಪ್ರಿಂಟ್ ನ ತಗೊಂಡ್ರು. ಅಂಡ್ ವಾಟ್ ನೆಕ್ಸ್ಟ್, ಫೋಕಸ್ ಆನ್ ಹೈ ವೇಟೇಜ್ ಚಾಪ್ಟರ್ಸ್. ಜನರಲ್ ಆಗಿ ಫಸ್ಟ್ 4 ಚಾಪ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. 40 ಮಾರ್ಕ್ಸ್ ಫಸ್ಟ್ 4 ಚಾಪ್ಟರ್ಸ್ ಅಂದ್ರೆ ಬರುತ್ತೆ, ಮಿನಿಮಮ್ ಅಂದ್ರೂ 40 ಮಾರ್ಕ್ಸ್ ಬರುತ್ತೆ.
ಯಾವ್ದು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಂಡ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಅಂಡ್ ಕರೆಂಟ್ ಎಲೆಕ್ಟ್ರಿಸಿಟಿ ಅಂಡ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಫಸ್ಟ್ 4 ಚಾಪ್ಟರ್ ಅಲ್ಲೇ ನಿಮಗೆ 40 ಮಾರ್ಕ್ಸ್ ಬಂತು ಔಟ್ ಆಫ್ 70ಗೆ. ಓಕೆ, ಇನ್ನ 10 ಚಾಪ್ಟರ್ ಅಲ್ಲಿ 30 ಮಾರ್ಕ್ಸ್ ಬರಲ್ವಾ, ರೈಟ್? ಸೊ ಅದಕ್ಕೆ ಫಸ್ಟ್ ಏನ್ ಮಾಡಿದಾರೆ ಅವರು, ಫೋಕಸ್ ಆನ್ ಹೈ ವೇಟೇಜ್ ಚಾಪ್ಟರ್ಸ್, ಎಲೆಕ್ಟ್ರೋಸ್ಟಾಟಿಕ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂಡ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಆಪ್ಟಿಕ್ಸ್, ಮಾಡರ್ನ್ ಫಿಸಿಕ್ಸ್ ಅವ್ರ ಪ್ರಕಾರ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದು ಅಷ್ಟೇ ನಿಮಗೆ. ಓಕೆ, ಸೊ ಫಸ್ಟ್ ಯಾಕೆಂದ್ರೆ ಪ್ರತಿ ವರ್ಷ 1-2 ಮಾರ್ಕ್ಸ್ ವೇರಿಯೇಷನ್ ಆಗ್ತಾ ಇರುತ್ತೆ, ಬಟ್ ಟೋಟಲ್ ಮಾರ್ಕ್ಸ್ ಏನಾಗಿರುತ್ತೆ ಸೇಮ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಮಗೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಲಾಸ್ಟ್ ಇಯರ್ 11 ಮಾರ್ಕ್ಸ್ ಕೇಳಿದ್ದಾರೆ. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಆನ್ ಅಂಡ್ ಆವರೇಜ್ ತಗೊಂಡ್ರೆ ನಮಗೆ ಒಂದು 10ರಿಂದ 11 ಕ್ವಶನ್ 11 ಮಾರ್ಕ್ಸ್ ಕೇಳಿದ್ದಾರೆ, ಕರೆಕ್ಟಾ? ಸೊ ಅದರಲ್ಲೇ ಅದೇ ರೇಂಜ್ ಅಲ್ಲಿ ಇರುತ್ತೆ. ಓಕೆ, ಸೊ ಫಸ್ಟ್ ಅದನ್ನ ನೋಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಒನ್ ಅವ್ರು ಏನ್ ಮಾಡಿದ್ರೆ ಐಡೆಂಟಿಫೈ ಈಸಿ ಸ್ಕೋರಿಂಗ್ ಚಾಪ್ಟರ್ಸ್ ಆಫ್ಟರ್ ಗೋಯಿಂಗ್ ಥ್ರೂ ದ ಹೈ ವೇಟೇಜ್ ಚಾಪ್ಟರ್ಸ್. ಅವ್ರು ಏನ್ ಮಾಡಿದ್ರೆ ಈಸಿ ಚಾಪ್ಟರ್ಸ್ ಯಾವ್ದು ಈಸಿಯಾಗಿ ಸ್ಕೋರ್ ಮಾಡಬೇಕು ಆತ ನೋಡಿದ್ರೆ ಅವ್ರ ಎಕ್ಸಾಂಪಲ್ ಹೇಳಿದ್ದು ಯಾವ್ದು ಅಂತಂದ್ರೆ ಆಟಮ್ಸ್ ಅಂಡ್ ನ್ಯೂಕ್ಲೇ, ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಮತ್ತೆ ಸೆಮಿ ಕಂಡಕ್ಟರ್ ಫಿಸಿಕ್ಸ್. ಅವ್ರ ಬಾಯಲ್ಲಿ ಕೇಳಿರುವಂತ ಚಾಪ್ಟರ್ಸ್ ಗಳು. ಓಕೆ, ಸೊ ಆಫ್ಟರ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಬ್ಲೂ ಪ್ರಿಂಟ್ ಅಂಡ್ ವೇಟೇಜ್ ಆಫ್ ದ ಚಾಪ್ಟರ್ಸ್ ನೋಡಿದ್ಮೇಲೆ ವಾಟ್ ನೆಕ್ಸ್ಟ್? ಓಕೆನಪ್ಪ, ನೀವೆಲ್ಲ ತಿಳ್ಕೊಂಡ್ರಿ, ಏನ್ ಮಾಡಿದ್ರೆ ನೆಕ್ಸ್ಟ್ ಅಂತ ಕೇಳಿದಾಗ ಅವರ ಆನ್ಸರ್ ಏನಾಗಿತ್ತು, ಕಾನ್ಸೆಪ್ಚುವಲ್ ಕ್ಲಾರಿಟಿ ಫಸ್ಟ್. ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಬೈ ಹಾರ್ಟ್ ಮಾಡೋದು. ಬೈ ಹಾರ್ಟ್ ಮಾಡಬಾರ್ದು. ಓಕೆ, ಸೊ ಬೈ ಹಾರ್ಟ್ ಮಾಡಿದ್ರೆ ಅದು 1 ವಾರ ಅಥವಾ 2 ವಾರಕ್ಕೆ ಕಥಾಮ್, ಮತ್ತೆ 3ನೇ ವಾರಕ್ಕೆ ನೆನಪಿರಲ್ಲ. ವಾರ ಬಿಡಿ, ಇವತ್ತು ಓದಿದ್ದು 2 ದಿನ ಬಿಟ್ರೆ ನೆನಪಿರಲ್ಲ. ಓಕೆ, ಸೊ ಅದಕ್ಕೆ ನಮಗೂ ಸಹಿತ ನೆನಪಿರಲ್ಲ. ಬಟ್ ಏನ್ ಮಾಡಬೇಕು ಅಂತಂದ್ರೆ ಪದೇ ಪದೇ ರಿವಿಷನ್ ಮಾಡ್ತಾ ಇರಬೇಕು. ಓಕೆ, ರಿಪೀಟೆಡ್ ರಿವಿಷನ್ಸ್ ಮಾಡ್ತಾನೆ ಇರಬೇಕು. ಸೊ ಫಸ್ಟ್ ಕಾನ್ಸೆಪ್ಟ್ ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು. ಓಕೆ, ಕಾನ್ಸೆಪ್ಚುವಲ್ ಕ್ಲಾರಿಟಿ ಫಸ್ಟ್ ಇನ್ಸ್ಟೆಡ್ ಆಫ್ ಬೈ ಹಾರ್ಟಿಂಗ್. ಕೆಲವಂತೂ ಬೈ ಹಾರ್ಟ್ ಮಾಡಲೇಬೇಕು. ಓಕೆ, 100% ಅಲ್ಲಿ ಒಂದು 5% ಬೈ ಹಾರ್ಟ್ ಮಾಡುವಂತ ಕಾನ್ಸೆಪ್ಟ್ಗಳಿರುತ್ತೆ, ಅಂತವುಗಳನ್ನ ಬೈ ಹಾರ್ಟ್ ಮಾಡಲೇಬೇಕು. ದರ್ ಇಸ್ ನೋ ಅದರ್ ವೇ. ಯಾಕೆಂದ್ರೆ ಫಾರ್ಮುಲಾಸ್ ಬೈ ಹಾರ್ಟ್ ಮಾಡಲೇಬೇಕು. ಡೆರವೇಷನ್ ಮಾಡಬೇಕಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಬಟ್ KCT ಎಕ್ಸಾಮ್ ಬಂದಾಗ ನೀವೆಲ್ಲ ಡಿರೈವ್ ಮಾಡ್ಕೊಂಡು ಕೂಡಕ್ಕಾಗಲ್ಲ, ಬೈ ಹಾರ್ಟ್ ಮಾಡಲೇಬೇಕು, ಕರೆಕ್ಟಾ? ಸೊ ಈ ತರ ನೀವು ಫಸ್ಟ್ ಏನ್ ಮಾಡಬೇಕು, ಕಾನ್ಸೆಪ್ಚುವಲ್ ಕ್ಲಾರಿಟಿ ಫಸ್ಟ್ ತಗೊಳ್ಬೇಕು ಸರ್ ಅಂತ ಹೇಳಿದ್ದಾರೆ. ಯಾರಿಗೆ? ಸ್ಟೂಡೆಂಟ್ಸ್ಗೆ. ನನ್ನ ಮುಖಾಂತರ ಹೇಳ್ತಿದ್ದಾರೆ ಅವರು. ಓಕೆನಾ? ಅದರಲ್ಲಿ ಏನು, ಡೋಂಟ್ ಜಸ್ಟ್ ಮೆಮೊರೈಸ್ ದ ಫಾರ್ಮುಲಾಸ್, ಅಂಡರ್ಸ್ಟ್ಯಾಂಡ್ ಡೆರಿವೇಷನ್ಸ್ ಅಂಡ್ ಅಪ್ಲಿಕೇಶನ್ಸ್. ಈ ಅಂಡರ್ಸ್ಟ್ಯಾಂಡಿಂಗ್ ಡೆರಿವೇಷನ್ ಅನ್ನೋದು ನಿಮಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಹೆಲ್ಪ್ಫುಲ್ ಆದ್ರೆ, ನೆಕ್ಸ್ಟ್ ಒನ್ ಅಪ್ಲಿಕೇಶನ್. ಇದರ ಅಪ್ಲಿಕೇಶನ್ ಎಲ್ಲಿ ಯೂಸ್ ಆಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಯೂಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅಪ್ಲಿಕೇಶನ್ ಅಂತ ಹೇಳಿದಾಗ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದು ಮೇಜರ್ ಕನ್ಸರ್ನ್ ಆಗಿರುತ್ತೆ. ಯಾವುದು? KCT ಆಗಿರ್ಬೋದು, ನೀಟ್ ಆಗಿರ್ಬೋದು, JEE ಆಗಿರ್ಬೋದು. ಅಲ್ಲೇ ಡೆರಿವೇಷನ್ ಎಲ್ಲ ಡಿರೈವ್ ಮಾಡ್ಕೊಂಡು ಕೂಡಲ್ಲ, ಜಸ್ಟ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೋ, ಅಪ್ಲಿಕೇಶನ್ ಯೂಸ್ ಮಾಡ್ಕೋ, ಸೊಲ್ಯೂಷನ್ ಮಾಡ್ಕೋ ಕ್ವಶನ್ಗೆ, ಅಷ್ಟೇ ಇರುತ್ತೆ. ಅಂಡ್ ನೆಕ್ಸ್ಟ್ ಒನ್, ಮೇಕ್ ಅ ಫಾರ್ಮುಲಾ ಶೀಟ್ ಫಾರ್ ಎವ್ರಿ ಚಾಪ್ಟರ್ ಅಂಡ್ ರಿವೈಸ್ ಇಟ್ ಅ ಡೈಲಿ. ಸೊ ಅವ್ರು ಏನ್ ಮಾಡಿರೋದಂತಂದ್ರೆ ಎವ್ರಿ ಚಾಪ್ಟರ್, ಇವಾಗ ಕ್ಲಾಸ್ 12 ಅಂತ ತಗೊಂಡ್ರೆ ನಿಮಗೆ 14 ಚಾಪ್ಟರ್ಸ್ ಒಂದು ಶೀಟ್ ಅಲ್ಲಿ ಎಲ್ಲಾ ಫಾರ್ಮುಲಾಸ್ ನ ಬರ್ಕೊಂಡಿದ್ದಾರೆ. ಅಂಡ್ ಎವ್ರಿ ಡೇ ಅದನ್ನ ರಿವಿಷನ್ ಮಾಡ್ತಾ ಇದ್ದಾರೆ. ಸೊ ಆ ತರ ರಿವಿಷನ್ ಮಾಡಿದ್ರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತುಂಬಾ ಈಸಿ ಆಗುತ್ತೆ. ಯಾಕೆಂದ್ರೆ ನಮಗೆ ಔಟ್ ಆಫ್ 60 ಅಲ್ಲಿ 20 to 25 ಕ್ವಶನ್ಸ್ ಡೈರೆಕ್ಟ್ ಕ್ವಶನ್ಸ್ ಆಗಿರುತ್ತೆ. ಓಕೆನಾ? ಸೊ ಫಾರ್ಮುಲಾಸ್ ಗೊತ್ತಿರೋದ್ರಿಂದ ನಿಮಗೆ ಬೇಗ ಬೇಗ ಸೊಲ್ಯೂಷನ್ ಮಾಡಬಹುದು. ಓಕೆ, ಅಲ್ಲಿ ರೀಕಾಲ್ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಕಷ್ಟ ಆದ್ರೆ ನಿಮಗೆ ಈ ತರ ರಿವಿಷನ್ ಮಾಡ್ತಾ ಇದ್ರೆ ಬೇಗ ಬೇಗ ಕಲಿಬಹುದು. ಅದೇ ರೀತಿ KCT ಎಕ್ಸಾಮ್ಸ್ಗೂ ಸಹಿತ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇವಾಗ ಮೇಜರ್ ಕನ್ಸರ್ನ್ ಅಂದ್ರೆ ಬೋರ್ಡ್ಸ್ ಬಗ್ಗೆ ಅಂದ್ರೆ ಫಸ್ಟ್ ಫಾರ್ಮುಲಾ ಶೀಟ್ ನ ಮೇಂಟೈನ್ ಮಾಡ್ಕೊಳ್ಳೋದು ಚಾಪ್ಟರ್ ವೈಸ್. ಓಕೆ, ರೈಟ್? ಸೊ ಅದೇ ರೀತಿ ನಿಮಗೆ ಕ್ಲಾಸ್ 11ಗೂ ಸಹಿತ ಮಾಡ್ಕೊಳ್ಬಹುದು. ಡನ್. ವಾಟ್ ನೆಕ್ಸ್ಟ್? ಓಕೆನಪ್ಪ, ಕ್ಲಾರಿಟಿ ನಿಮಗೆ ಅರ್ಥ ಆಯ್ತು. ನೀವೇನ್ ಮಾಡಿದ್ರೆ ನೆಕ್ಸ್ಟ್ ಫಸ್ಟ್ ವೇಟೇಜ್ ಆಫ್ ದ ಚಾಪ್ಟರ್ಸ್ ನೋಡ್ಕೊಂಡ್ರಿ. ಓಕೆನಾ? ಯಾವ ಚಾಪ್ಟರ್ ಎಷ್ಟೆಷ್ಟು ಮಾರ್ಕ್ಸ್ ಅಂತ ನೋಡ್ಕೊಂಡ್ರಿ. ಆಮೇಲೆ ಕಾನ್ಸೆಪ್ಟ್ ಕ್ಲಾರಿಟಿ ಅಂದ್ರೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಹೆಡ್ ಜಸ್ಟ್ ಬೈ ಹಾರ್ಟ್ ಮಾಡೋದಕ್ಕಿಂತ ಅವರು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರು. ಓಕೆ, ಡನ್. ದಟ್ ಇಸ್ ಅ ವೆರಿ ಗುಡ್ ಹ್ಯಾಬಿಟ್. ಅಂಡ್ ವಾಟ್ ನೆಕ್ಸ್ಟ್? ನೀವೇನ್ ಮಾಡಿದ್ರಿ ಅಂತ ಹೇಳಿದಾಗ PYQs ಅಂಡ್ ಮಾಡೆಲ್ ಕ್ವಶನ್ ಪೇಪರ್ ಪ್ರಾಕ್ಟೀಸ್. PYQs, ಓಕೆ, ಪಾಸ್ಟ್ ಇಯರ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ವಿತೌಟ್ ಮಿಸ್ ಅವ್ರು ಸಾಲ್ವ್ ಮಾಡಿದ್ದಾರೆ. ಎಷ್ಟು ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಅವ್ರೇನೋ 10 ಅಂತಂದ್ರು. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದಂದ್ರೆ ಅಟ್ ಲೀಸ್ಟ್ 5 ಮಿನಿಮಮ್ ಅಂದ್ರೂ 5 ಇಯರ್ಸ್ PYQs ಅಂತ ನೀವು ರೆಫರ್ ಮಾಡಲೇಬೇಕು. ಅಂಡ್ ಮಾಡೆಲ್ ಕ್ವಶನ್ ಪೇಪರ್ಸ್ ಫ್ರಮ್ ಅ PU ಬೋರ್ಡ್ ವಿತೌಟ್ ಮಿಸ್ ಇದನ್ನ ನೀವು ಮಾಡಬೇಕು. 5 ಇಯರ್ಸ್ ಕ್ವಶನ್ ಪೇಪರ್ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, 5 ಇಯರ್ಸ್ PYQs ಅಂಡ್ ಕೊಟ್ಟಿರುವಂತ ಮಾಡೆಲ್ ಕ್ವಶನ್ ಪೇಪರ್ ಎಲ್ಲಿಂದ, PU ಬೋರ್ಡ್ ಇಂದ ಕೊಟ್ಟಿರುವಂತ ಮಾಡೆಲ್ ಕ್ವಶನ್ ಪೇಪರ್ ವಿತೌಟ್ ಫೇಲ್ ನೀವು ರೆಫರ್ ಮಾಡಲೇಬೇಕು. ಡನ್. ಓಕೆ, ಅದರಿಂದ ಏನಾಗುತ್ತೆ 70, ಇದು ನಾನು ಹೇಳಿಲ್ಲ, ಸ್ಟೂಡೆಂಟ್ಸ್ ಹೇಳಿರೋದು. ಓಕೆನಾ? 75 to 80% ಆಫ್ ದ ಕ್ವಶನ್ ರಿಪೀಟ್ ಇನ್ ಅ ಸೇಮ್ ಫಾರ್ಮ್. ಸೇಮ್ ಕ್ವಶನ್ ಅಂತ ಹೇಳಿಲ್ಲ, ಸೇಮ್ ಫಾರ್ಮ್ ಅಲ್ಲಿ ಬರ್ತಾ ಇರುತ್ತೆ. ಡೆರಿವೇಶನ್ ಆಸ್ ಇಟ್ ಇಸ್ ಬಂದೇ ಬರ್ತಾ. ಓಕೆ, ಸೊ ಡೆರಿವೇಶನ್ ಅಂತೂ ಚೇಂಜ್ ಮಾಡಕ್ಕಾಗಲ್ಲ. ಸೇಮ್ ವೇ ಕೇಳಬೇಕು. ಸೊ ಸೇಮ್ ವೇ ಕೇಳ್ತಾ ಇರ್ತಾರೆ.
ಎಸ್ ಸೊ ಇದು ಎಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಓಕೆ, ಇದು ಏನು ಮೆನ್ಷನ್ ಮಾಡಿದಾರಲ್ಲ 75 to 80% ಆಫ್ ದ ಕ್ವಶನ್ಸ್ ಆರ್ ಸೇಮ್ ಫಾರ್ಮ್ ಅಂತ ಹೇಳಿದ್ರು, ಸೇಮ್ ಕ್ವಶನ್ ಅಂತ ಹೇಳಿದ್ರು, ಸೇಮ್ ಫಾರ್ಮ್ ಅದೇ ರೀತಿ ಇರುತ್ತಂತ. ಓಕೆ, ಅವಾಗ ನಿಮಗೆ ಯಾವಾಗ PYQs ಮತ್ತೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ನ ರೆಫರ್ ಮಾಡ್ತೀರಿ, ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಸೇಮ್ ಕ್ವಶನ್ಸ್ ರಿಪೀಟ್ ಆಗುತ್ತೆ, ಕಾಪಿ ಪೇಸ್ಟ್ ಮಾಡಿರ್ತಾರ. ಸಪೋಸ್ ಸ್ವಲ್ಪ ನಮ್ಮ ಅದೃಷ್ಟ ಆ ಕಡೆ ಈ ಕಡೆ ಐತೆ ಅನ್ಕೊಳ್ಳಿ, ಸೊ ಸಿಮಿಲರ್ ಅಂದ್ರೆ ಸೇಮ್ ಫಾರ್ಮ್ ಆಫ್ ಕ್ವಶನ್ಸ್ ಬರ್ತಾ ಇರುತ್ತೆ. ಓಕೆನಾ? ಸೊ ಫಸ್ಟ್ PYQs 5 years ಮಿನಿಮಮ್ ಮಾಡಬೇಕು. ಇಫ್ ಯು ಹ್ಯಾವ್ ಎನ್ ಅ ಟೈಮ್, ನಿಮಗೆ ಜಾಸ್ತಿ ಟೈಮ್ ಇದ್ರೆ 10 years PYQs ನ ರೆಫರ್ ಮಾಡಿ. ಅಂಡ್ ಬೋರ್ಡ್ ಕಡೆ ಕೊಟ್ಟಿರುವಂತ ಮಾಡೆಲ್ ಕ್ವಶನ್ ಪೇಪರ್ ವಿತೌಟ್ ಮಿಸ್ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಓಕೆ, ಎಸ್. ಅಂಡ್ ನೆಕ್ಸ್ಟ್ ಒನ್, ಪ್ರಾಕ್ಟೀಸ್ ಮಾಡೆಲ್ ಕ್ವಶನ್ ಪೇಪರ್ ಗಿವನ್ ಬೈ PU ಬೋರ್ಡ್. ಅದನ್ನ ಹೇಳಿದ್ದು ವೈಲ್ ಸಾಲ್ವಿಂಗ್ ರೈಟ್ ಇನ್ ಎಕ್ಸಾಮ್ ಫಾರ್ಮೆಟ್. ಓಕೆ, ಎಕ್ಸಾಮ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ, ನೀವು ತಿಳ್ಕೋಬೇಕು ನಾನು ಎಕ್ಸಾಮ್ ಅಲ್ಲಿ ಇದ್ದೀನಿ, ಅದಕ್ಕೆ ನಾನು ಎಕ್ಸಾಮ್ ಹಾಲ್ ಅಲ್ಲಿ ಇದ್ದೀನಿ ಅಂತೇಳಿ ನೀವು ಫೀಲ್ ಮಾಡ್ಕೊಂಡು ಬರಿಬೇಕು. ಓಕೆ, ಸೊ ವೈಲ್ ಸಾಲ್ವಿಂಗ್ ರೈಟ್ ಇನ್ ಎಕ್ಸಾಮ್ ಫಾರ್ಮೆಟ್, ನೀಟ್ ಸ್ಟೆಪ್ಸ್, ಬಾಕ್ಸ್ ದ ಫೈನಲ್ ಆನ್ಸರ್. ಇವಾಗ ನೀವು ಫೈನಲ್ ಡೆರಿವೇಶನ್ ಮಾಡ್ತೀರಾ ಅದನ್ನ ಬಾಕ್ಸ್ ಅಲ್ಲಿ ಬರಿಬೇಕು. ಓಕೆ, ನ್ಯೂಮರಿಕಲ್ ಸಾಲ್ವ್ ಮಾಡ್ತೀರಾ, ಫೈನಲ್ ಆನ್ಸರ್ ಬಂತು, ಅದನ್ನ ಬಾಕ್ಸ್ ಅಲ್ಲಿ ಬರೀಬೇಕು ಆ ತರ. ಓಕೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಯು ಮಸ್ಟ್ ಇನ್ಕ್ಲೂಡ್ PU ಬೋರ್ಡ್ ಕ್ವಶನ್ ಬ್ಯಾಂಕ್. ಓಕೆ, ಸೊ PU ಬೋರ್ಡ್ ಕಡೆಯಿಂದ ಒಂದು ಕ್ವಶನ್ ಬ್ಯಾಂಕ್ ಕೊಟ್ಟಿದ್ರ, ಅದನ್ನ ವಿತೌಟ್ ಮಿಸ್ ನೀವು ಫಾಲೋ ಮಾಡಲೇಬೇಕು, ಅದನ್ನ ಇನ್ಕ್ಲೂಡ್ ಮಾಡಿ. ಯಾಕೆಂದ್ರೆ ಅದರಲ್ಲಿರುವಂತ ಕ್ವಶನ್ಸ್ ಆ ತರ ಇದೆ. ಓಕೆ, ಸೊ ತುಂಬಾ ಬೇಕಾದಷ್ಟು ಕ್ವಶನ್ಸ್ ಇದೆ. PU ಕ್ವಶನ್ ಬ್ಯಾಂಕ್, ಓಕೆ, PU ಬೋರ್ಡ್ಸ್ ಕ್ವಶನ್ ಬ್ಯಾಂಕ್ ಅಂತ ಇರುತ್ತೆ. ಓಕೆನಾ? ಸೊ ಅದನ್ನ ನಿಮ್ ಫ್ರೆಂಡ್ಸ್ ಹತ್ರ ಇದ್ರೆ ಫ್ರೆಂಡ್ಸ್ ಹತ್ರ ಕೇಳಿ, ಇಲ್ಲ ಅಂತಂದ್ರೆ ಯು ಪ್ಲೇಸ್ ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾವು ಇನ್ಕ್ಲೂಡ್ ಮಾಡ್ತೀವಿ. ಓಕೆನಾ? ಎಸ್, ನಿಮಗೆ ಕ್ವಶನ್ ಬ್ಯಾಂಕ್ ಬೇಕಿದ್ರೆ ತಿಳಿಸ್ಕೊಡಿ ನಮಗೆ. ಓಕೆ, ಎಸ್ ಸರ್ ವಿ ವಾಂಟ್ ಕ್ವಶನ್ ಬ್ಯಾಂಕ್ ಅಂತ ಹೇಳಿದ್ರೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲೋ ಅಥವಾ ಇದೇ ವಿಡಿಯೋ ಕೆಳಗಡೆ ಲಿಂಕ್ ಕೊಡ್ತೀವಿ, ಗೂಗಲ್ ಡ್ರೈವ್. ಓಕೆ, ಎಸ್, ಡನ್. ನೆಕ್ಸ್ಟ್ ಒನ್, ಇದು PYQs ಆದ್ಮೇಲೆ ನ್ಯೂಮರಿಕಲ್ ಮಾಸ್ಟರಿ. ಅಂದ್ರೆ ತುಂಬಾ ಸ್ಟೂಡೆಂಟ್ಸ್ಗೆ ಫಿಸಿಕ್ಸ್ ಅಲ್ಲಿ ನ್ಯೂಮರಿಕಲ್ಸ್ ಒಂದು ತುಂಬಾ ಅಂದ್ರೆ ತುಂಬಾ ಒಂದು ಹೆಡ್ಏಕ್ ಆಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ನ್ಯೂಮರಿಕಲ್ಸ್ ಅಂದ್ರೆ ಎದುರ್ಕೊಂಡು ಹೋಗ್ಬಿಡ್ತಾ ಇರ್ತಾರೆ. ಓಕೆ, ಸಪೋಸ್ ನಿಮಗೆ ನ್ಯೂಮರಿಕಲ್ಸೇ ಬರಲ್ಲ, ನ್ಯೂಮರಿಕಲ್ಸ್ ಅಂದ್ರೆ ತುಂಬಾ ಭಯ ಸರ್, ನಾವು ಏನ್ ಮಾಡ್ಬೇಕು ಅಂತ ಇದ್ರೆ ನನ್ನ ಸಜೆಷನ್ ಏನ್ ಹೇಳ್ತೇನೆ ಅಂತಂದ್ರೆ, ಫಿಸಿಕ್ಸ್ ಬೋರ್ಡ್ ಎಕ್ಸಾಮ್ ಹ್ಯಾಸ್ ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ನ್ಯೂಮರಿಕಲ್ಸ್. ಓಕೆ, ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ನ್ಯೂಮರಿಕಲ್ಸ್. KCT, ನೀಟ್ ಮತ್ತೆ JEE ಗೆ ಕ್ರಾಸ್ ಕ್ವಶನ್ ಮಾಡೋ ತರ ಮಾಡಲ್ಲ, ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಒಂದು ಕ್ಲಾರಿಟಿ. ನೆಕ್ಸ್ಟ್ ಒನ್, ಪ್ರಾಕ್ಟೀಸ್ ಆಲ್ ದ ಟೆಕ್ಸ್ಟ್ ಬುಕ್ ನ್ಯೂಮರಿಕಲ್ಸ್. ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತ ಎಕ್ಸಾಂಪಲ್ಸ್ ಇರುತ್ತಲ್ಲ, ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಎಕ್ಸಾಂಪಲ್ ಇಷ್ಟು ಅಂತೇಳಿ, ಅದನ್ನ ವಿತೌಟ್ ಫೇಲ್ ಸಾಲ್ವ್ ಮಾಡಿ. ಪ್ರೀವಿಯಸ್ ಇಯರ್ ಪ್ರಾಬ್ಲಮ್ಸ್ ಇಷ್ಟು ಸಾಲ್ವ್ ಮಾಡಿ. ಅದ್ ನೆಕ್ಸ್ಟ್ ಒನ್, ನೀವು ಇಷ್ಟು ಸಾಲ್ವ್ ಮಾಡಿದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಕ್ವಶನ್ಸ್ ಪ್ಲಸ್ PYQs. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂದ್ರೆ ನ್ಯೂಮರಿಕಲ್ ಯಾವ್ದಾದ್ರು ಕೊಟ್ಟಿರ್ತಾರಲ್ಲ ಅವನ್ನ ಸೈಡ್ಗೆ ತಗೊಂಡು ನೀವು ಸಾಲ್ವ್ ಮಾಡ್ಕೊಂಡು ಒಂದು ನೋಟ್ ಬುಕ್ ನ ಮೇಂಟೈನ್ ಮಾಡಿ. ಕೀಪ್ ಅ ಸಪರೇಟ್ ನ್ಯೂಮರಿಕಲ್ ನೋಟ್ ಬುಕ್ ವಿತ್ ಅ ಸಾಲ್ವ್ಡ್ ಎಕ್ಸಾಂಪಲ್ಸ್. ಓಕೆ, ಇವೆಲ್ಲ ನೀವು ಸಾಲ್ವ್ ಮಾಡ್ತಾರಲ್ಲ ಒಂದು ಸಪರೇಟ್ ನೋಟ್ ಬುಕ್ ನ ಯೂಸ್ ಮಾಡಿ. ಯಾರನ್ನ ಸಪರೇಟ್ ನೋಟ್ ಬುಕ್ ನ ಮೇಂಟೈನ್ ಮಾಡಬೇಕು? ಯಾರಿಗೆ ನ್ಯೂಮರಿಕಲ್ಸ್ ಪ್ರಾಬ್ಲಮ್ ಆಗುತ್ತೆ, ಯಾರ್ಯಾರಿಗೆ ನ್ಯೂಮರಿಕಲ್ಸ್ ಈಸಿ ಅನ್ಸುತ್ತೆ ದೇ ಕ್ಯಾನ್ ಗೋ ಹೆಡ್ ವಿತ್ ದ ಸೇಮ್ ನೋಟ್ ಬುಕ್. ಯಾರ್ಯಾರಿಗೆ ಡಿಫಿಕಲ್ಟ್ ಅನ್ಸುತ್ತೆ ಅವರು ಸಪರೇಟ್ ನೋಟ್ ಬುಕ್ ನ ಮೇಂಟೈನ್ ಮಾಡಿ. ಡನ್. ಎಸ್, ಇದಾದ್ಮೇಲೆ ಇಷ್ಟಾದ್ಮೇಲೆ ಸೊ ನ್ಯೂಮರಿಕಲ್ಸ್ ಲಾಸ್ಟ್ ಅಲ್ವಾ ನ್ಯೂಮರಿಕಲ್ಸ್. ಎಸ್, ಸೊ ಇಷ್ಟು ಮಾಡಿದ್ರೆ ಡೆಫಿನೆಟ್ ಆಗಿ ಇವನ್ ನೀವು FA1 ಅಲ್ಲಿ ಕಮ್ಮಿ ತೆಗ್ದಿದ್ರ ಅಥವಾ ಫೇಲ್ ಆಗಿದ್ರ ಅಂದ್ರೂ ಸಹಿತ ನಿಮ್ಮ ಕಾನ್ಫಿಡೆನ್ಸ್ ನ ಕಳ್ಕೊಳ್ಬೇಡಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಓಕೆ, FA1 ಅನ್ನೋದು ಜಸ್ಟ್ ಇಂಟರ್ನಲ್ ಟೆಸ್ಟ್ ಅಂದ್ರೆ ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅನ್ನೋದನ್ನ ಚೆಕ್ ಮಾಡೋಕೆ ಕಂಡಕ್ಟ್ ಮಾಡಿರುವಂತದ್ದು FA1. ಇಟ್ ಡಸ್ ನಾಟ್ ಅಫೆಕ್ಟ್ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್. ಈ ಮಾರ್ಕ್ಸ್ ಇನ್ನೇನು ಕನ್ಸಿಡರ್ ಮಾಡ್ಕೊಳ್ಳಲ್ಲ, ಜಸ್ಟ್ ಎಲಿಜಿಬಿಲಿಟಿ ಇದೀರಾ ಇಲ್ಲ ಅಂತೇಳಿ ಟೆಸ್ಟ್ ಮಾಡೋಕೆ ನಿಮಗೆ FA1 ನ ಕಂಡಕ್ಟ್ ಮಾಡಿರ್ತಾರೆ. ಓಕೆನಾ? ಸೊ ದಯವಿಟ್ಟು ಇವಾಗ್ಲಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ನಾನು ಏನೇನು ಹೇಳಿದ್ದೀನಿ ಅಂದ್ರೆ ಡೈರೆಕ್ಟ್ ಗೈಡೆನ್ಸ್ ಫ್ರಮ್ ಯುವರ್ ಸೀನಿಯರ್ಸ್. ಸೊ ಅದನ್ನ ನಿಮಗೆ ಸ್ಲೈಡ್ ಮುಖಾಂತರ ತೋರಿಸಿದ್ದೀನಿ. ಅಂಡ್ ಇವಾಗಿಂದಾನೇ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಇವಾಗ ನೆಕ್ಸ್ಟ್ ಮಿಡ್ ಟರ್ಮ್ ಬರುತ್ತೆ, ಮಿಡ್ ಟರ್ಮ್ ಚೆನ್ನಾಗಿ ಮಾಡಿ, ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡ್ಕೊಳ್ಳಿ. ಅಂಡ್ ಆಮೇಲೆ ನಿಮಗೆ ಪ್ರಿಪರೇಟರ್ ಅವೆಲ್ಲ ಬರುತ್ತೆ. ವಿತೌಟ್ ಮಿಸ್ ಮಿಡ್ ಟರ್ಮ್ ಪ್ರಿಪರೇಟರಿ ಎಲ್ಲ ಎಕ್ಸಾಮ್ಸ್ ಅಟೆಂಡ್ ಮಾಡಿ. ನೀವು ಎಲ್ಲೆಲ್ಲಿ ತಪ್ಪು ಮಾಡ್ತೀರಾ ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆವಾಗ ನೀವು ಎಲ್ಲೆಲ್ಲಿ ತಪ್ಪು ಮಾಡಿದಿರಾ ಅಥವಾ ಯಾವ್ಯಾವ ವೀಕ್ ಏರಿಯಾಸ್ ಇದೆ ಅದನ್ನೆಲ್ಲ ನೀವು ರೆಕ್ಟಿಫೈ ಮಾಡ್ಕೊಳ್ಬಹುದು ಎಕ್ಸಾಮ್ಗಳನ್ನ ಅಟೆಂಡ್ ಮಾಡೋದ್ರಿಂದ. ಓಕೆ, ಎಸ್, ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.